ಹಾಯ್ ಹಲೋ ನಮಸ್ಕಾರ. ಆ್ಯಸ್ ಯೂಶುವಲ್ ದಿಸ್ ಇಸ್ ಯುವರ್ಸ್ ಕಾರ್ತಿಕ್. ಸ್ನೇಹಿತರೆ, ದಲಿತ ಸಂಘಟನೆಗಳಾಗಲಿ ಅಥವಾ ಮಹಿಳಾ ಸಂಘಟನೆಗಳಾಗಲಿ ಅಥವಾ ಇನ್ಯಾವ್ಯಾವ ಸಂಘಟನೆಗಳಾಗಲಿ ಹಾಸನಕ್ಕೆ ಹೋಗಿದ್ರಲ್ಲ, ಪ್ರಜ್ವಲ್ ರೇವಣ್ಣಂದು ಏನೋ ಆಗೋಗಿದೆ, ಆಯಿತು ಅದು ಕೋರ್ಟಲ್ಲಿದೆ, ಅವ್ನು ತಪ್ಪು ಮಾಡಿದರೆ ಸಾರ್ವಜನಿಕವಾಗಿ ಚೀಮಾರಿ ಹಾಕೋಣ ಅಥವಾ ಸಾರ್ವಜನಿಕವಾಗಿ ಅವ್ರನ್ನ ಬಹಿಷ್ಕಾರ ಮಾಡೋಣ ಸಮಾಜದಲ್ಲಿ ಇಂಥವ್ರು. ಆಯಿತು, ಇವಾಗ ಎಲ್ಲೋಗಿದ್ದಾರೆ ಇವರು? ಈಗ ಸೋನಿಯಾ ಅವರು ಕಾಂಗ್ರೆಸ್ ಮಾಜಿ ಅಧ್ಯಕ್ಷೆ, AICC ಎಲ್ಲರನ್ನೂ ತನ್ನ ಕೈಯ ಇದರಲ್ಲಿ ಪೊಪೆಟ್ ಥರ ಆಡಿಸೋ ಸೋನಿಯಾ ಹೆಣ್ಮಗಳು ನಮ್ಮ ಹೆಮ್ಮೆಯ ದಲಿತ ಹೆಣ್ಮಗಳಿಗೆ ಪೂರ್ ಲೇಡಿ ಅಂತ ಹೇಳಿದಂಥ ಸೋನಿಯಾ ಅವ್ರಿಗೆ ಈ ದಲಿತ ಸಂಘಟನೆಗಳು ಅಥವಾ ಒಂದು ಅಟ್ಲೀಸ್ಟ್ ಇಷ್ಟು ದಿನ ನಾನು ವೆಯ್ಟ್ ಮಾಡಿದೆ, ಏನಾದರೂ ಪತ್ರಿಕಾಗೋಷ್ಠಿ ಮಾಡ್ತಾರಾ? ಮಳವಳ್ಳಿ ಮಾದೇವಸ್ವಾಮಿ ಅವರಾಗಿರ್ಬೋದು, ಅಹಿಂದ ಅವ್ರು ಯಾರು ಶಿವಕುಮಾರ್ ಯಾರೋ ಇದಾರಲ್ಲಪ್ಪ, ಪಾಪ ನಮ್ಮ ಇದಕ್ಕೆ ತಟ್ಟೆಗೆ ಕೈ ಹಾಕಿದ್ರೆ ಕತ್ತರಿಸ್ತೀನಿ ಅಂತ. ಅಂದರೆ ನೀವು ಕಾಂಗ್ರೆಸ್ ಅವ್ರು ಏನು ಹೇಳಿದ್ರು ಅಡಿಯಾಳ್ಗಳ, ಅಥವಾ ಕೆಲವರೆಲ್ಲ ಹೇಳ್ತಾ ಇದ್ರು ಇವರು ಎಲ್ಲ ಏನಾರ ದುಡ್ಡು ಇಸ್ಕೊಬಿಟ್ಟು ಏನು ಇವರು ಮಾತಾಡಲ್ವಾ, ಇನ್ನೊಂದು ಮಾಡಲ್ವಾ, ಅಥವಾ ಸ್ಟ್ರೈಕ್ ಮಾಡೋದಕ್ಕೆ? ಹೌದು, ಸ್ಟ್ರೈಕ್ ಎಲ್ಲ ಮಾಡೋದಕ್ಕೆ ದುಡ್ಡು ಬೇಕು, ಇನ್ನೊಂದು ಬೇಕು. ಆಯಿತು, ನಾವೇ ಕಲೆಕ್ಟ್ ಮಾಡಿಕೊಡ್ತೀವಿ, ಬಂದ್ ಮಾಡಿ. ಇವಾಗ ಬಂದ್ ಮಾಡಿ. ದಲಿತ ಸಂಘಟನೆಗಳೇ ಏನು ಮಾಡ್ತಿದ್ದೀರಾ? ಇದು ಕಡಲೆಕಾಯಿ ಸೀಸನ್ನು, ಕಡಲೆ ಸೊಪ್ಪು ಸೀಸನ್ನು, ಅದನ್ನೇನಾರು ತಿಂತ ಕೂತ್ಬಿಟ್ಟಿದ್ದೀರಾ? ಮಾತಾಡಿ. ನೀವು ಅಮಿತ್ ಶಾ ಮಾತಾಡಿದ್ರೆ ಬಂದ್ ಮಾಡ್ತೀರಾ, ಪ್ರತಿಭಟನೆ ಮಾಡ್ತೀರಾ, ಪತ್ರಿಕಾಗೋಷ್ಠಿ ಮಾಡ್ತೀರಾ. ಮಳವಳ್ಳಿ ಮಾದೇವಸ್ವಾಮಿ ಅವರೇ, ದಲಿತ ಸಂಘಟನೆ ಅಧ್ಯಕ್ಷರೇ, ಅಹಿಂದ ಸಂಘದ ಅಧ್ಯಕ್ಷರೇ, ಇವಾಗ ಎಲ್ರಿ ಹೋಗಿದೆ ನಿಮಗೆ? ನನಗೇನು ಅಮಿತ್ ಶಾ ಇಂದ ನನಗೇನು ಆಗಬೇಕಾಗಿಲ್ಲ, ನನ್ನಿಂದ ಅವ್ರಿಗೇನು ಆಗಬೇಕಾಗಿಲ್ಲ. ನ್ಯಾಯ ರೀತಿ ಅಲ್ವಾ? ಈಗ ಮಾಡಬೇಕಲ್ವಾ ನೀವು? ಬಂದ್ ಮಾಡ್ತೀರಾ, ಅಲ್ಲೆಲ್ಲೋ ಯಾರ್ದೋ ಹೂ ಇದನ್ನ ಬಿಸಾಕ್ತೀರಾ. ಆ ಎಮ್ಮಂಗೆ ಎಷ್ಟು ತೊಂದರೆ ನೀವು ಬಂದ್ ಮಾಡೋದ್ರಿಂದ? ಅಲ್ಲ, ಅದೊಂದು ಕಡೆ ಇಟ್ಬಿಡೋಣ, ಅವ್ರವ್ರು ಮಾಡಿದವ್ರು ಅನುಭವಿಸ್ತಾರೆ. ಈಗ ಹೇಳಿ, ಮಾತಾಡಿ, ಉತ್ತರ ಕೊಡಿ ದಲಿತ ಸಂಘಟನೆಗಳೇ. ಓಹೋಹೋ, ಮಹಿಳಾ ಸಂಘಟನೆಗಳು ಎಲ್ಲ ಪ್ರಗತಿಪರರು ಓಡೋಗಿದ್ರಲ್ಲ, ಪೇಮೆಂಟು ಅಲ್ಲ ನಿಮಗೆಲ್ಲ ಅರೇಂಜ್ ಮಾಡಿಕೊಟ್ಟಿದ್ರಲ್ಲ, ಪೇಮೆಂಟಿಂದ ಹಿಡಿದು ನಿಮಗೆಲ್ಲ ನಮ್ಮ ಸಮಾಜದ ಉಪಮುಖ್ಯಮಂತ್ರಿಗಳು ಇಂಥವ್ರು ಇರಬಾರ್ದು ಅಂದ್ಬಿಟ್ಟು ಅವರೇ ಕಳಿಸ್ಕೊಟ್ಟಿದ್ರಲ್ಲ ನಿಮಗೆ, ಸ್ಟ್ರೈಕ್ ಮಾಡೋದಕ್ಕಾಗಲಿ ಇನ್ನೊಂದು ಮಾಡೋದಕ್ಕಾಗಲಿ ಹಾಸನಕ್ಕೆ. ಈಗ ನಮ್ಮ ಹೆಮ್ಮೆಯ ಒಬ್ಬರು ಅಧ್ಯಕ್ಷಿಣಿಗೆ ಈ ಥರ ಹೇಳಿದಾರಲ್ಲ ಸೋನಿಯಾ ಅವರು, ಇವಾಗ ಏನು ಮಾಡ್ತಿದ್ದೀರಾ ನೀವೆಲ್ಲ? ಬೇಯಿಸಿರೋ ಕಡಲೆಕಾಯಿ ತಿಂತಿದ್ದೀರಾ ಅಥವಾ ಕಡಲೆ ಸೊಪ್ಪು ಕಡಲೆಕಾಯಿ ತಿಂತಿದ್ದೀರಾ? ನಾನು ಹೀಯಾಳಿಸ್ತಿದ್ದೀನಿ ಅಥವಾ ಕಿಂಡಲ್ ಮಾಡ್ತಿದ್ದೀನಿ ಅಂತ ಅಲ್ಲ. ಈಗ ನಾವೇನೋ ಯಾರೋ ಬೀದಿಲಿ ಹೋಗೋರು ನಮ್ಮಂಥವ್ರು ಏನೋ ಅಂದರೆ ಅಡ್ಕಸ್ಬಿ ಬಿಡತ್ತದು ಬಿಡ್ಲ, ಅದಕ್ಕೇನು ಗೊತ್ತಿದ್ಲ ಅದಕ್ಕೆ ಮಾತಾಡೋದಕ್ಕೆ? ಗೊತ್ತಾದದೇನಿಲ್ಲ ಅದಕ್ಕೆ? ಬಿಡ್ಲ ಅದ್ರದ್ದು ಅಷ್ಟೇ ತರಲೆ ಬಡ್ಡಿದು ಏನೇನೋ ಮಾತಾಡ್ತಿದೆ. ಅದು ಗೊತ್ತಾದದೇನಿಲ್ಲ, ಹಂಗೆಲ್ಲ ಮಾತಾಡಲ್ಲ, ಅದಕ್ಕೆ ಇದ್ಯಾಕ್ಲಾ ಅಂತ ನಮ್ಮ ಹಾಸನಲ್ಲಿ ಮಂಡ್ಯದಲ್ಲಿ ಹೇಳ್ತಾರೆ. ಈಗ ಸೋನಿಯಾ ಮೇಡಮ್ ಅವ್ರಿಗೆ ಅಷ್ಟು ಗೊತ್ತಾಗಲ್ವಾ? 10 ವರ್ಷ UPA ಅಧ್ಯಕ್ಷರಾಗಿದ್ರು, ಚೇರ್ಪರ್ಸನ್ ಆಗಿದ್ರು. ಇವತ್ತೂ ತನ್ನ ಹಿಡಿತದಲ್ಲಿ ಇಟ್ಕೊಂಡಿದ್ದಾರೆ ಕಾಂಗ್ರೆಸ್ ಪಕ್ಷನ. ಅವ್ರಿಲ್ದೆ ಯಾವುದೂ ಮೂವ್ ಆಗಲ್ಲ. ಫೈಲ್ಗಳು, ಹೆಸರುಗಳು, ಇನ್ನೊಂದು ಮತ್ತೊಂದು ಮಗದೊಂದು. ಈಗ 2 MP ಮುತ್ತುರತ್ನಗಳನ್ನ ಕೊಟ್ಟಿದ್ದಾರೆ ಅವ್ರದ್ದು ಇದರಲ್ಲಿ. ಇಷ್ಟೆಲ್ಲ ಇರೋರು ಗೊತ್ತಾಗದು ಬೇಡವಾ? ಸೋನಿಯಾ ಅಲಿಯಾಸ್ ಮಾಜಿ ಅಧ್ಯಕ್ಷರು, ಕಾಂಗ್ರೆಸ್ ಪಕ್ಷ ಅಲಿಯಾಸ್ UPA ಚೇರ್ಪರ್ಸನ್ ಅವ್ರಿಗೆ ಅವ್ರದ್ದೆಲ್ಲ ಬಿಡಿ, ನಿಮ್ದೇನು ಕತೆ ಹೇಳಿ. ಹಂಗಂದ್ರೆ ನೀವು ಕಾಂಗ್ರೆಸ್ ಪಕ್ಷದವ್ರು ಏನೇ ಟೀಕೆ ಮಾಡಿದ್ರು ದಲಿತರಿಗೆ ಇಟ್ಸ್ ಎ ಗ್ರಾಂಟೆಡ್, ಬೇರೆಯವ್ರು ಏನಾರ ಮಾಡಿದ್ರೆ ಇಟ್ಸ್ ಎ ಅಪರಾಧ. ಅಯ್ಯೋ, ಏನ್ರಿ ನಿಮಗೆ ಬಂದಿರೋದು? ಏನ್ರಿ ಕತೆ ನಿಮಗೆ? ಇದೆಲ್ಲ ಒಳ್ಳೇದಲ್ಲ. ಸಮಾಜಕ್ಕೋಸ್ಕರ ಬದುಕಿ. ನಾನೇ ಏನಾರ ತಪ್ಪು ಮಾಡಿದ್ರು ಹೇಳಿದ್ರಲ್ಲಪ್ಪ, ಮಲ್ಲಿಕಾರ್ಜುನ ಖರ್ಗೆ ಅವರ ಮಗ ಅವರು, ಪ್ರಿಯಾಂಕಾ ಖರ್ಗೆ ಅಲಿಯಾಸ್ RDPR ಮಿನಿಸ್ಟರ್, ಕರ್ನಾಟಕ ಸರ್ಕಾರ. ನೀವು ಈಗ ಯಾಕೆ ಧೈರ್ಯವಾಗಿ ಪ್ರಶ್ನಿಸ್ತಾ ಇಲ್ಲ ಸೋನಿಯಾ ಅವ್ರನ್ನ? ಮಾದೇವಪ್ಪನವರೇ, ನೀವು ಹಾಸ್ಟೆಲಲ್ಲೆಲ್ಲ ಬರ್ಸಿದ್ರಲ್ಲ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ, ಕೈ ಮುಗಿದು ಒಳಗೆ ಬಾ, ಜ್ಞಾನ ದೇಗುಲವಿದು, ಕೈ ಮುಗಿದು ಒಳಗೆ ಬಾ, ನನ್ನ ಕುವೆಂಪು ತಾತ ಕೊಟ್ಟಿರೋ ಸ್ಟೇಟ್ಮೆಂಟ್ನ ನೀವು ತಗೊಂಡೋಗ್ಬಿಟ್ಟು ಆಯಿತು ಅದನ್ನೂ ಬರ್ಸಿ. HN ಅವರು ಪ್ರಶ್ನಿಸದೆ ಒಪ್ಪಬೇಡಿ ಅಂತ ಎಲ್ಲ ಕಡೆ ಬರ್ಸಿದ್ದಾರೆ ನ್ಯಾಷನಲ್ ಕಾಲೇಜಲ್ಲಿ. ನಾನು 1 ವರ್ಷ ಓದಿದ್ದೀನಿ ಅವ್ರ ಹತ್ರ. ಅವ್ರ ಕಾಲ್ದೊಳಗೂ ನಮ್ಗೆ ಸಮ ಇಲ್ಲ, ಅದು ಬೇರೆ. ಆಯಿತಾ? ನೀವು ಈಗ ಪ್ರಶ್ನೆ ಮಾಡಿ ಸೋನಿಯಾ ಅವ್ರನ್ನ. ಅಲ್ಲ, ನೀವು ಪ್ರಶ್ನೆ ಮಾಡಿದ ಮರುಕ್ಷಣವೇ ನೀವು ಇರಲ್ಲ. ಗುಂಡೂರಾವ್ನ ಯಾವ ರೀತಿ, ಯಾರವರು ದೇವರಾಜ ಅರಸು ಗೂಂಡಾ ಮುಖ್ಯಮಂತ್ರಿನ ಹೆಂಗೆ ಇಮಿಡಿಯೇಟಾಗಿ ಕಿತ್ತು ಬಿಸಾಕಿದ್ರು, ಅವ್ರನ್ನ ನೀವು ಇಟ್ಕೊಂಡು ಇದು ಮಾಡ್ತೀರಾ. ಸೊ ಅಲ್ಲಿಗೆ ಇಂದಿರಾ ಗಾಂಧಿ ಕಿತ್ತು ಬಿಸಾಕಿರೋದು ಸರಿ ಇಲ್ವಾ?
ನನಗೆ ಅರ್ಥನೇ ಆಗಲ್ಲ ಡ್ಯುಯಲ್ ಕ್ಯಾರೆಕ್ಟರಿಸ್ಟಿಕ್ಸು. ಹಂಗೆ ನೀವು ಸಂವಿಧಾನದಲ್ಲೂ ಅದೇ ರೀತಿ ಮಾಡ್ತಾ ಇದ್ದೀರಾ ನೀವು. ಅಂಬೇಡ್ಕರ್ ಅವ್ರಿಗೆ ಅವಮಾನ ಮಾಡಿದ್ರೂ ಸುಮ್ಮನಿದ್ದೀರಾ. ಹೇಳಿ, ಅದೇ ಯಾರೋ ಬೇರೆ ಏನಾರ ಮಾಡಿದ್ರೆ ಇದು ಮಾಡ್ತೀರಾ. ಸೊ ಯೋಚನೆ ಮಾಡಿ. ನನಗಂತೂ ಗೊತ್ತಿಲ್ಲ ನೀವು ಇನ್ನೂ ಯಾವಾಗ ಜಾಗೃತಿ. ನಾನು ಹೇಳೋದು ದಲಿತ ಸಂಘಟನೆಗಳು ಅವ್ರನ್ನೆಲ್ಲ ಬಿಟ್ಬಿಡಿ, ದಲಿತ ಬಾಂಧವ್ರೆ ನೀವು ಯೋಚನೆ ಮಾಡಿ ಕೂತ್ಕೊಂಡು. ಹೌದಲ್ವಾ, ಅಮಿತ್ ಶಾ ಹೇಳ್ತಿದ್ದಂಗೆ ಬಂದಾಯಿತು, ಸೋನಿಯಾ ಹೇಳ್ತಿದ್ದಂಗೆ ಯಾಕೆ ಬಂದಾಗಲಿಲ್ಲ? ಹೌದಲ್ವಾ, ಅಮಿತ್ ಶಾ ಹೇಳ್ತಿದ್ದಂಗೆ ಪ್ರತಿಭಟನೆ ಆಯಿತು, ಸೋನಿಯಾ ಹೇಳ್ತಿದ್ದಂಗೆ ಯಾಕೆ ಪ್ರತಿಭಟನೆ ಇವರು ಮಾಡಲಿಲ್ಲ? ಸೊ ನಿಮ್ಮನ್ನ ಬಳಸ್ಕೊಳ್ತಾ ಇದ್ದಾರೆ. ಆದ್ದರಿಂದ ದಯವಿಟ್ಟು ದಲಿತ ಬಾಂಧವ್ರೆ, ನಾರಾಯಣ ಸ್ವಾಮಿ, BSP ಮಹೇಶ್ ಅವರೆಲ್ಲ ಬಂದಿದ್ದಾರೆ ಈಗ ಒಂದು ಪಾರ್ಟು. ಯೋಚನೆ ಮಾಡಿ, ಸಂವಿಧಾನ ಅಂದರೆ ಬರೀ ರಿಸರ್ವೇಷನ್ನೇ ಅಲ್ಲ, ಅದಕ್ಕೂ ಮಿಗಿಲಾದದ್ದನ್ನು ಬರೆದಿದ್ದಾರೆ 17 ಜನ ಕಷ್ಟಪಟ್ಟು. ಅದು ಬದಲಾಗಬೇಕು, ಶಕ್ತಿಯುತವಾಗಬೇಕು, ಎಲ್ಲರಿಗೂ ಸಮಾನವಾಗಿ ಹಂಚಬೇಕು. ನಮಸ್ಕಾರ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಶೇಷ.